ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಈ ಜಗತ್ತಿನಲ್ಲಿಯೇ ಅತ್ಯಂತ ವರ್ಣಮಯ ಹಬ್ಬ ಎಂದರೆ ಅದು ನಮ್ಮ ದೇಶದಲ್ಲಿ ಆಚರಿಸಲ್ಪಡುವ ಹೋಳಿ ಹಬ್ಬ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಅಂದರೆ ಚಾಂದ್ರಮಾನ ಪಂಚಾಂಗದ ಪ್ರಕಾರ ವರ್ಷದ ಕೊನೆಯ ಹುಣ್ಣಿಮೆ. ಇದನ್ನು ಹೋಳಿ ಹುಣ್ಣಿಮೆ ಎಂದು ಸಹ ಕರೆಯಲಾಗುತ್ತದೆ. ಇದೇ ಹುಣ್ಣಿಮೆಯ ದಿನ ಹೋಳಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಈ ಹಬ್ಬಕ್ಕೆ ಕಾಮನ ಹುಣ್ಣಿಮೆ ಎಂದು ಸಹ ಕರೆಯಲಾಗುತ್ತದೆ. ಹೋಳಿ ಎಂದರೆ ಬಣ್ಣಗಳ ಹಬ್ಬ. ವಿವಿಧ ಬಣ್ಣಗಳ ಓಕುಳಿಯನ್ನು ಹರಿಸಿ ಇಡೀ ವರ್ಷ ಸಂತಸದ ಕೋಡಿಯೇ ಹರಿಯಲಿ ಎಂದು ಹಾರೈಸುವಂತಹ ರಂಗಿನ ಹಬ್ಬವೇ ಹೋಳಿ ಹಬ್ಬ. ಯಾವುದೇ ಜಾತಿ ಮತಗಳ ಭೇದ ಭಾವವಿಲ್ಲದೆ ಒಟ್ಟಾಗಿ ಸೇರಿ ಜನರೆಲ್ಲರೂ ಹೋಳಿ ಹಬ್ಬದ ದಿನ ಬಣ್ಣಗಳ ಓಕುಳಿಯಲ್ಲಿ ಮಿಂದೇಳುತ್ತಾರೆ. ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಮಾತ್ರ ಆಚರಿಸಲ್ಪಡುತ್ತಿದ್ದ ಹೋಳಿ ಹಬ್ಬವನ್ನು ಈಗ ನಮ್ಮ ಭಾರತ ದೇಶದಾದ್ಯಂತ ಆಚರಿಸಲಾಗುತ್ತಲಿದೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಹೋಳಿ ಹಬ್ಬ ವರ್ಷದ ಕಟ್ಟಕಡೆಯ ಹಬ್ಬ. ಇದಾದ 15ನೇ ದಿನಕ್ಕೆ ಯುಗಾದಿ ಹಬ್ಬ ಬರುತ್ತದೆ. ಯುಗಾದಿ ಹಿಂದೂಗಳಾದ ನಮಗೆ ಹೊಸ ವರ್ಷದ ಆಗಮನವನ್ನು ಸೂಚಿಸುವ ಹಬ್ಬವಾಗಿದೆ. ಈ ವರ್ಷದ ಹೋಳಿ ಹಬ್ಬವನ್ನು ಮಾರ್ಚ್ 14ನೇ ತಾರೀಕು ಶುಕ್ರವಾರ ಆಚರಣೆ ಮಾಡಲಾಗುತ್ತಲಿದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಹೋಳಿ ಹಬ್ಬದ ಆಚರಣೆ ಪ್ರಾರಂಭವಾದದ್ದು ಹೇಗೆ, ಈ ಹಬ್ಬದ ಆಚರಣೆ ಹೇಗಿರುತ್ತದೆ, ಹೋಳಿ ಹಬ್ಬ ಸಾರುವಂತಹ ಸಂದೇಶವೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಹೋಳಿ ಹಬ್ಬದ ಮಹತ್ವ. ದುಷ್ಟತನದ ಮೇಲೆ ಒಳ್ಳೆಯತನದ ವಿಜಯದ ಸಂಕೇತವೇ ಈ ಹೋಳಿ ಹಬ್ಬ. ಎಲ್ಲ ಹಬ್ಬಗಳಂತೆ ಹೋಳಿ ಹಬ್ಬವೂ ಸಹ ನಮ್ಮ ಪುರಾಣಗಳೊಂದಿಗೆ ತನ್ನ ಬೇರುಗಳನ್ನು ಬೆಸೆದುಕೊಂಡಿದೆ. ಹೋಳಿಯ ಆಚರಣೆಯ ಹಿಂದೆ ಅನೇಕ ಪೌರಾಣಿಕ ಕಥೆಗಳಿವೆ. ಈ ಎಲ್ಲ ಕಥೆಗಳಲ್ಲಿ ಪ್ರಚಲಿತದಲ್ಲಿರುವಂತಹ ಒಂದು ಪ್ರಮುಖವಾದ ಕಥೆಯೇ ಕಾಮದಹನದ ಕಥೆ. ಪುರಾಣದ ಪ್ರಕಾರ ತಾರಕಾಸುರ ಎಂಬ ರಕ್ಕಸ ರಾಜ ಶಿವಪರಮಾತ್ಮರಿಗೆ ಜನಿಸಿದಂತಹ ಪುತ್ರನಿಂದ ಮಾತ್ರ ತನಗೆ ಮರಣ ಸಂಭವಿಸಬಹುದು ಎಂಬ ವರವನ್ನು ಬ್ರಹ್ಮದೇವರಿಂದ ಪಡೆದುಕೊಂಡಿರುತ್ತಾನೆ. ವರ ಪಡೆದ ನಂತರ ಸೊಕ್ಕಿನಿಂದ ಸಂಪೂರ್ಣ ಲೋಕಕ್ಕೆಲ್ಲ ಆತ ಕಂಟಕಪ್ರಾಯನಾಗಿ ಬಿಡುತ್ತಾನೆ. ಆ ರಕ್ಕಸನ ಉಪಟಳ ತಾಳಲಾರದ ದೇವಾನು ದೇವತೆಗಳೆಲ್ಲ ಚಿಂತಾಕ್ರಾಂತರಾಗಿ ಬಿಡುತ್ತಾರೆ. ಅದೇ ಸಮಯದಲ್ಲಿ ದಕ್ಷ ಯಜ್ಞದಲ್ಲಿ ತಮ್ಮ ಮಡದಿ ದಾಕ್ಷಾಯಿಣಿಯನ್ನು ಕಳೆದುಕೊಂಡು ದುಃಖ ತಪ್ತರಾದಂತಹ ಶಿವಪರಮಾತ್ಮರು ಉಗ್ರವಾದ ತಪಸ್ಸಿನಲ್ಲಿ ಕುಳಿದು ಬಿಟ್ಟಿರುತ್ತಾರೆ. ಇತ್ತ ಕಡೆ ದಾಕ್ಷಾಯಿಣಿ ಪರ್ವತರಾಜನ ಪುತ್ರಿ ಪಾರ್ವತಿಯಾಗಿ ಮರುಜನ್ಮವನ್ನು ತಾಳಿ ಶಿವಪರಮಾತ್ಮರನ್ನೇ ತಮ್ಮ ಪತಿಯಾಗಿ ಪಡೆಯಬೇಕೆಂದು ತಪಸ್ಸನ್ನು ಮಾಡತೊಡಗುತ್ತಾರೆ. ಇತ್ತ ಕಡೆ ಶಿವಪರಮಾತ್ಮರಿಗೆ ಹೆಂಡತಿ ಇಲ್ಲದಿರುವುದರಿಂದ ಅವರಿಗೆ ಮಗ ಜನಿಸುವುದು ಸಾಧ್ಯವಿರುವುದಿಲ್ಲ. ಹೀಗಾಗಿ ದೇವಾನುದೇವತೆಗಳೆಲ್ಲ ಶಿವಪರಮಾತ್ಮರಿಗೆ ಮತ್ತು ಪಾರ್ವತಿ ದೇವಿಗೆ ಮದುವೆಯನ್ನು ಮಾಡುವಂತಹ ಉಪಾಯವನ್ನು ಮಾಡುತ್ತಾರೆ. ಶಿವಪರಮಾತ್ಮರನ್ನು ತಪಸ್ಸಿನಿಂದ ಎಚ್ಚರಿಸಿ ಪಾರ್ವತಿಯತ್ತ ಮೋಹಗೊಳ್ಳುವಂತೆ ಮಾಡುವುದಕ್ಕಾಗಿ ದೇವಾನುದೇವತೆಗಳೆಲ್ಲ ಮನ್ಮಥನ ಮೊರೆ ಹೋಗುತ್ತಾರೆ. ಈ ಪುಣ್ಯ ಕಾರ್ಯವನ್ನು ನೆರವೇರಿಸಲು ಮನ್ಮಥ ಸಮ್ಮತಿಸುತ್ತಾನೆ. ಮನ್ಮಥ ತನ್ನಲ್ಲಿದ್ದಂತಹ ಹೂಬಾಣಗಳನ್ನು ಶಿವಪರಮಾತ್ಮರ ಮೇಲೆ ಪ್ರಯೋಗ ಮಾಡುತ್ತಾನೆ. ಮನ್ಮಥನಿಗೆ ಕಾಮ ಎಂಬ ಇನ್ನೊಂದು ಹೆಸರಿದೆ. ಕಾಮನ ಬಾಣ ತಾಕಿದ ನಂತರ ಶಿವಪರಮಾತ್ಮರು ವಿಚಲಿತರಾಗುತ್ತಾರೆ. ಅವರ ತಪಸ್ಸು ಭಗ್ನವಾಗುತ್ತದೆ. ಆಗ ಸಿಟ್ಟಾದ ಶಿವಪರಮಾತ್ಮರು ತಮ್ಮ 3ನೆಯ ಕಣ್ಣನ್ನು ತೆರೆದು ಮನ್ಮಥನನ್ನು ಸುಟ್ಟು ಬಿಡುತ್ತಾರೆ. ಇದುವೇ ಕಾಮದಹನ. ಇಲ್ಲಿ ಮನ್ಮಥನು ತಾನು ಸುಟ್ಟು ಹೋದರೂ ಸಹ ಶಿವಪರಮಾತ್ಮರನ್ನು ತಪಸ್ಸಿನಿಂದ ಎಚ್ಚರಿಸಿ ಲೋಕ ಕಲ್ಯಾಣವನ್ನು ಮಾಡಿರುತ್ತಾನೆ. ಈ ಘಟನಾವಳಿ ನಡೆದದ್ದು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು. ಆದ್ದರಿಂದ ಈ ದಿನವನ್ನು ಕಾಮನ ಹುಣ್ಣಿಮೆ ಎಂದೇ ಆಚರಣೆ ಮಾಡಲಾಗುತ್ತದೆ. ಬಳಿಕ ಮನ್ಮಥನ ಪತ್ನಿ ರತಿದೇವಿಯು ದುಃಖದಿಂದ ಶಿವಪರಮಾತ್ಮರಲ್ಲಿ ಪತಿಭಿಕ್ಷೆಯನ್ನು ಬೇಡಿಕೊಂಡಾಗ ಕರಗಿದಂತಹ ಶಿವಪರಮಾತ್ಮರು ಮನ್ಮಥ ಭಸ್ಮನಾದರೂ ಸಹ ಅವನಿಗೆ ಸಾವಿರುವುದಿಲ್ಲ. ಆತನು ತನ್ನ ಪತ್ನಿಯೊಡನೆ ದೇಹ ಸಹಿತನಾಗಿಯೂ ಉಳಿದ ಸಂದರ್ಭದಲ್ಲಿ ದೇಹರಹಿತನಾಗಿಯೂ ಅನಂತನಾಗಿಯೂ ಜೀವಿಸುತ್ತಾನೆ ಎಂಬ ವರವನ್ನು ಕರುಣಿಸುತ್ತಾರೆ.
ತದನಂತರ ಶಿವಪಾರ್ವತಿಯರ ಕಲ್ಯಾಣ ವಿಜೃಂಭಣೆಯಿಂದ ನೆರವೇರುತ್ತದೆ. ಮುಂದೆ ಅವರಿಬ್ಬರಿಗೂ ಜನಿಸಿದ ಷಣ್ಮುಖನೇ ತಾರಕಾಸುರನನ್ನು ಕೊಲ್ಲುತ್ತಾನೆ. ಇದು ಹೋಳಿ ಹಬ್ಬದ ಹಿಂದಿರುವಂತಹ ಪೌರಾಣಿಕ ಕತೆ. ಹೋಳಿಯ ಕುರಿತಾದಂತಹ ಮತ್ತೊಂದು ಪೌರಾಣಿಕ ಕತೆ ಹಿರಣ್ಯಕಶಿಪುವಿನ ಸಹೋದರಿ ಹೋಲಿಕಾಳೊಂದಿಗೆ ಸಂಬಂಧಿಸಿದೆ. ಅಸುರ ರಾಜನಾದ ಹಿರಣ್ಯಕಶಿಪು ಹರಿದ್ವೇಷಿಯಾಗಿರುತ್ತಾನೆ. ಆತನಿಗೆ ತನ್ನ ಶಕ್ತಿ ಮತ್ತು ಸಾಮರ್ಥ್ಯಗಳ ಬಗ್ಗೆ ಅಪಾರವಾದ ಹೆಮ್ಮೆ ಇರುತ್ತದೆ. ತಾನೇ ದೇವರು, ತನ್ನನ್ನೇ ಎಲ್ಲರೂ ಪೂಜಿಸಬೇಕೆಂದು ತನ್ನ ಪ್ರಜೆಗಳಿಗೆಲ್ಲ ತಾಕೀತು ಮಾಡಿರುತ್ತಾನೆ. ಆದರೆ ತನ್ನ ಸ್ವಂತ ಪುತ್ರನಾದ ಪ್ರಹ್ಲಾದನೇ ಇದನ್ನು ಒಪ್ಪದೆಯೇ ಹರಿಯೇ ಜಗದೋದ್ಧಾರಕ ಎಂದು ಪೂಜಿಸುವುದನ್ನು ಸಹಿಸದಂತಹ ಹಿರಣ್ಯಕಶಿಪುವು ಮಗ ಪ್ರಹ್ಲಾದನನ್ನು ಪರಿವರ್ತಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾನೆ. ಆತನ ಎಲ್ಲ ಪ್ರಯತ್ನಗಳು ಸೋತಾಗ ಪ್ರಹ್ಲಾದನನ್ನು ಕೊಲ್ಲಲು ತನ್ನ ತಂಗಿ ಹೋಲಿಕಾಳ ಮೊರೆ ಹೋಗುತ್ತಾನೆ. ಆತನ ಸಹೋದರಿಯಾದ ಹೋಲಿಕಾಳು ತನಗೆ ಬೆಂಕಿಯು ಸುಡದಂತೆ ವರವನ್ನು ಪಡೆದುಕೊಂಡಿರುತ್ತಾಳೆ. ಹೀಗಾಗಿ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಆಕೆಯ ತೊಡೆ ಮೇಲೆ ಕುಳ್ಳಿರಿಸಿ ಅವರಿಬ್ಬರಿಗೂ ಬೆಂಕಿಯನ್ನು ಹಾಕುತ್ತಾನೆ. ಆದರೆ ಪ್ರಹ್ಲಾದನನ್ನು ಕೊಲ್ಲುವ ಪಾಪಕೃತ್ಯಕ್ಕೆ ಹೋಲಿಕಾಳು ಮನಸ್ಸು ಮಾಡಿದ್ದರಿಂದಲೇ ಆ ದಿನ ಮಾತ್ರ ಆಕೆಯ ವರ ಫಲಿಸುವುದೇ ಇಲ್ಲ. ಪ್ರಹ್ಲಾದನ ಬದಲಾಗಿ ಹೋಲಿಕಾಳು ಸುಟ್ಟು ಬೂದಿಯಾಗಿ ಬಿಡುತ್ತಾಳೆ. ಶ್ರೀಹರಿದೇವರ ಕೃಪೆಯಿಂದ ಪ್ರಹ್ಲಾದ ಸುರಕ್ಷಿತವಾಗಿ ಬೆಂಕಿಯಿಂದ ಹೊರಬರುತ್ತಾನೆ. ದುಷ್ಟ ಉದ್ದೇಶಗಳಿದ್ದಂತಹ ರಕ್ಕಸಿ ಹೋಲಿಕಾಳು ಉರಿದು ಹೋದ ನೆನಪಿನಲ್ಲಿ ಆಚರಿಸಲ್ಪಡುವಂತಹ ಹಬ್ಬವೇ ಹೋಳಿ ಹಬ್ಬ. ಹೀಗಾಗಿಯೇ ಈ ಹಬ್ಬವನ್ನು ಹೋಳಿಕಾ ಕಾಮದಹನ ಎಂದು ಒಟ್ಟಾಗಿ ಹೆಸರಿಸಲಾಗುತ್ತದೆ. ಕೆಟ್ಟತನದ ಮೇಲೆ ಒಳ್ಳೆಯತನದ ವಿಜಯವೇ ಈ ಎರಡೂ ಕಥೆಗಳ ಹಿಂದಿರುವ ಅರ್ಥವಾಗಿದೆ. ಬಾಲಕೃಷ್ಣರ ಸಂಹಾರಕ್ಕೆಂದು ಬಂದಂತಹ ರಕ್ಕಸಿ ಪೂತನಿಯ ಎದೆಯನ್ನು ಕಚ್ಚಿ ಶ್ರೀಕೃಷ್ಣ ಪರಮಾತ್ಮರು ಆಕೆಗೆ ಮುಕ್ತಿಯನ್ನು ಕೊಟ್ಟದ್ದೂ ಸಹ ಇದೇ ಹೋಳಿ ಹುಣ್ಣಿಮೆಯ ದಿನದಂದು. ಶ್ರೀಕೃಷ್ಣ ಪರಮಾತ್ಮರು ರಾಧಾ ರುಕ್ಮಿಣಿಯರ ಜೊತೆಗೆ ಮತ್ತು ಬಂಧು ಬಾಂಧವರ ಜೊತೆಗೂಡಿ ಈ ಹಬ್ಬವನ್ನು ಕಾಮನ ಬಿಲ್ಲಿನ ಸಂಕೇತವಾದ ಬಣ್ಣಗಳ ಓಕುಳಿಯಾಡುವುದರ ಮೂಲಕ ಆಚರಿಸುತ್ತಿದ್ದರಂತೆ. ಆ ಕಾಲದಿಂದಲೂ ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ಬಣ್ಣಗಳ ಓಕುಳಿಯಾಡುವ ಸಂಪ್ರದಾಯ ಪ್ರಾರಂಭವಾಗಿದೆ. ದುಷ್ಟತನದ ನಾಶದ ಬಳಿಕ ಬದುಕನ್ನು ಸಂಭ್ರಮಿಸುವ ಸಂಕೇತವಾಗಿ ಬಣ್ಣಗಳ ಓಕುಳಿಯನ್ನಾಡಲಾಗುತ್ತದೆ. ನಮ್ಮ ಕರ್ನಾಟಕದಲ್ಲಿ ಹೋಳಿಯ ಆಚರಣೆ. ಹೋಳಿ ಹಬ್ಬದ ಹಿಂದಿನ ರಾತ್ರಿ ಹೋಳಿ ದಹನ ಅಥವಾ ಕಾಮದಹನವನ್ನು ಮಾಡಲಾಗುತ್ತದೆ. ಹೋಳಿ ಎಂದರೆ ಕಾಮದೇವನ ಪ್ರತಿಕೃತಿ. ಕಾಮದೇವ ಶಿವದೇವರ ಕೆಂಗಣ್ಣಿಗೆ ಗುರಿಯಾಗಿ ಸುಟ್ಟು ಹೋದ ದಿನವನ್ನೇ ಕಾಮನ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತದೆ. ಹೀಗಾಗಿ ಕಾಮನನ್ನು ಸುಟ್ಟು ಹೋಳಿ ಹುಣ್ಣಿಮೆ ಆಚರಿಸುವ ಪದ್ಧತಿ ಅನಾದಿ ಕಾಲದಿಂದಲೂ ಬೆಳೆದುಕೊಂಡು ಬಂದಿದೆ. ತೆಂಗಿನ ಗಿಡ, ಅಡಿಕೆ ಗಿಡ ಅಥವಾ ಕಬ್ಬನ್ನು ಮಧ್ಯೆ ನಿಲ್ಲಿಸಿ ಅದರ ಸುತ್ತಲೂ ಬೆರಣಿ ಮತ್ತು ಒಣ ಕಟ್ಟಿಗೆಗಳನ್ನು ಕಟ್ಟಿ ಸುಲಭವಾಗಿ ದಹನವಾಗುವ ರೀತಿಯಲ್ಲಿ ಇದನ್ನು ರಚಿಸಿರಲಾಗಿರುತ್ತದೆ. ನಂತರ ಊರಿನ ಮುಖಂಡರು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಹೋಳಿಯನ್ನು ಹೊತ್ತಿಸುತ್ತಾರೆ. ಹೋಳಿ ಹೊತ್ತಿಕೊಂಡಾಗ ಅದರ ಸುತ್ತ ಜನರೆಲ್ಲರೂ ಪ್ರದಕ್ಷಿಣೆ ಹಾಕುತ್ತಾರೆ. ಹೀಗೆ ಕಾಮದಹನವನ್ನು ಮಾಡುವುದರಿಂದ ನಮ್ಮ ಮನಸ್ಸಿನ ದುಷ್ಟಬುದ್ಧಿಗಳು ಹಾಗೂ ಯೋಚನೆಗಳೆಲ್ಲ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತವೆ ಎಂದು ನಂಬಲಾಗುತ್ತದೆ. ಹೋಳಿ ದಹನದ ಸಮಯದಲ್ಲಿ ಬೆಂಕಿಯನ್ನು ಹಚ್ಚುವುದರಿಂದ ವಾತಾವರಣದಲ್ಲಿರುವ ರಜತಮ ಗುಣಗಳೆಲ್ಲ ನಾಶಗೊಂಡು ವಾತಾವರಣ ಶುಚಿಗೊಳ್ಳುತ್ತದೆ. ಇದರಿಂದ ಮನಸ್ಸು ಆನಂದಮಯವಾಗಿರುತ್ತದೆ. ಇದು ಒಂದು ರೀತಿ ರೋಗಗಳು ಬರದಂತೆ ತಡೆಗಟ್ಟುವ ವಿಧಾನವೂ ಸಹ ಹೌದು. ಕಾಮದಹನವಾದ ಮರುದಿನ ರಂಗಿನಾಟ ಆಡುವುದು ಕರ್ನಾಟಕ ಸೇರಿದಂತೆ ನಮ್ಮ ದೇಶದ ಹಲವೆಡೆಗಳಲ್ಲಿ ಹೋಳಿ ಆಚರಣೆಯ ಪದ್ಧತಿಯಾಗಿದೆ. ಶಿವಪರಮಾತ್ಮರು ಕಾಮನನ್ನು ದಹಿಸಿದ ದಿನವಾದ್ದರಿಂದ ಹೋಳಿಯ ಹಬ್ಬದಂದು ಮಹಾದೇವರನ್ನು ಪೂಜಿಸುವುದರಿಂದಲೂ ಸಹ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ ದೊರೆತು ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ ನೆಲೆಸುತ್ತದೆ. ಆತ್ಮೀಯ ವೀಕ್ಷಕರೇ, ಹೋಳಿ ಹಬ್ಬದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ.
ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.